ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ವಾಗ್ದಾಳಿ ನಡೆಸುವ ಸಂದರ್ಭ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 2018 ಯಾರು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರು ಕಾಂಗ್ರೆಸ್ನವರು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅಂತ ಹೇಳಿ. ನೋಡಿ ಅಪ್ಪ, ಯಾರ ಮನೆ ಬಾಗ್ಲಿಗೆ ಹೋಗಿದ್ದು, ಯಾರ ಮನೆ ಬಾಗ್ಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ. ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವಾ ನಮಗೆ? ಸರಿಯಾಗಿ ಈಗ ಅವಾಗ ಆಗಬೇಕಾದಾಗ ಎಲ್ಲ ಸಿದ್ಧಾಂತ ತತ್ವ ಒಂದೇ ಅಂತ ಹೇಳಿದ್ರು. ಇದೇ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಒಂದು ದೊಡ್ಡ ಆರ್ಟಿಕಲೇ ಬರ್ತಿದ್ರಲ್ಲ RSS ವಿರುದ್ಧ. ಎಂಥ ವಿಷಜಂತು ಅಂತ ಬರ್ತಿದ್ರ ಇಲ್ಲ ಆರ್ಟಿಕಲ್ಲು. ಅವಾಗ ನಮ್ಮದು ಅವ್ರದ್ದು ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗೇನೋ ಬೇರೆದಾಗಿದೆ, ಈಗೇನೋ ಅರಿವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮೇಲೆ ಇದ್ದಾರೆ. ಯಾರು ಮನೆ ಬಾಗಿಲಿಗೆ ಬಂದಿದ್ರು, ಏನೇನಾಯಿತು ನನಗೂ ಗೊತ್ತಿದೆ. ಆ ಸೂಕ್ಷ್ಮ ವಿಚಾರಗಳೆಲ್ಲ ಮೀಡಿಯಾನಲ್ಲಿ ಇವಾಗೆಲ್ಲ ಚರ್ಚೆ ಮಾಡಬೇಕಾಗಿದ್ದು. ಈಗ ಅವ್ರ ವರ್ಷನ್ ಏನೇ ಇವತ್ತಿಲ್ಲ ನಾಳೆ ಅವ್ರ ಆಟೋಬಯೋಗ್ರಫಿ ಬರೀತಾರಲ್ಲ, ಅಲ್ಲಿ ಬರ್ಕೊಳ್ಳಿ. ನಮ್ದು ಬರಿಬೇಕಾದ್ರೆ ನಾವು ಬರ್ಕೊಂತೀವಿ. ಸರ್, ಇದ್ರದ್ದು ಕಲ್ಯಾಣ ಕರ್ನಾಟಕ ವಿಪಕ್ಷ ನಾಯಕರು ಈಗ ಸಾಮಾಜಿಕ ಜಾಲತಾಣ ಬರ್ದಾಕಿರೋದು 18,000 ಶಾಲೆಗಳು ದುಸ್ಥಿತಿಗೆ ತಲುಪಿದಾವೆ, ಕೆಲಸ ಝೀರೋ, ವಿವಾದ ಹೀರೋ ಅಂತ ಪದ ಮೆನ್ಷನ್ ಮಾಡಿದ್ದಾರೆ ಸರ್. ನೋಡಿ ಇವ್ರೆ, ವಿರೋಧ ಪಕ್ಷದವ್ರ ಹತ್ರ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಕಲಿಯೋದು ಏನೂ ಇಲ್ಲ. ಇದೇ BJP ಅವರು ಆರ್ಟಿಕಲ್ 371 ತಿರಸ್ಕಾರ ಮಾಡಿದ್ರು. ಇವ್ರ ಹತ್ರ ಕಲಿಯೋದೇನಿಲ್ಲ. ಮತ್ತು ಇವರಿದ್ದಾಗ ಎಷ್ಟು ಕೊಟ್ಟರು? ಇವರಿದ್ದಾಗ 371Jನ ಅಪ್ರೂವ್ ಮಾಡಿಲ್ಲ. ಇವರಿದ್ದಾಗ RSS ಅವರ ಒಂದು ಮಾನವ ಸಂಪನ್ಮೂಲ ಸಂಸ್ಥೆ ಮಾಡಿಬಿಟ್ಟು 200-300 ಕೋಟಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು KKRDB ಹಣದಿಂದ. ಇವ್ರು ಎಷ್ಟು 1,000 ಕೋಟಿನೂ ಕೊಟ್ಟಿಲ್ಲ. ಇವತ್ತು 5,000 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅಕ್ಷರ ಆವಿಷ್ಕಾರ ಅಂದ್ಬಿಟ್ಟು ಹೊಸ ಯೋಜನೆಯನ್ನು ಬರೀ ಎಜುಕೇಷನಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವರು ನಮ್ಮ ಭಾಗದ ಬಗ್ಗೆ ಮಾತಾಡ್ತಾರಲ್ಲ, ಇವರಿದ್ದಾಗ ಏನು ಮಾಡಿದ್ರು ಅಂತ ಹೇಳಿಬಿಡ್ಲಿ. ನಾನು 5 ಮುಖ್ಯಮಂತ್ರಿಗಳು ಕೊಟ್ರಲ್ಲಪ್ಪ BJP ಅವರು. ಏನೇನು ಮಾಡಿದ್ದೀರಾ ನೀವು ಹೇಳಿಬಿಡಿ. ಒಂದು ESIC ಹಾಸ್ಪಿಟಲ್ ಕಟ್ಟಿಸಿದ್ರಾ, ಜಯದೇವ ಕಟ್ಟಿಸಿದ್ರಾ, ಕಿದ್ವಾಯ್ ಕಟ್ಟಿಸಿದ್ರಾ, ಏರ್ಪೋರ್ಟ್ ಕಟ್ಟಿಸಿದ್ರಾ, ರೈಲ್ವೆ ಸ್ಟೇಷನ್ ಕಟ್ಟಿಸಿದ್ರಾ, ಡ್ಯಾಮ್ ಕಟ್ಟಿಸಿದ್ರಾ? ಕೊಡಿ, ಲೆಕ್ಕ ಕೊಡಲಿ. ಇವತ್ತು ನಾನು ಏನೇನು ಹೇಳಿದ್ದೀನಿ ಅವೆಲ್ಲನೂ ಮಾಡಿದ್ದು ನಾವೇ. ನಾವು ಕಟ್ಸಿರೋ ಏರ್ಪೋರ್ಟಲ್ಲೇ ಇಳಿತಾರೆ, ನಾವು ಕಟ್ಸಿರೋ ರೋಡ್ ಮೇಲೆ ಓಡಾಡ್ತಾರೆ, ನಾವು ಕಟ್ಸಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಮತ್ತೆ ಏನು ಮಾಡಿದ್ದಾರೆ ಅಂತ ನಮಗೆ ಕೇಳ್ತಾರೆ. ಇವರೆಲ್ಲ ಎಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ ಹೋಗಿದ್ರು ಈ BJP ನಾಯಕರು, ಸಪೋರ್ಟರ್ಸು ಎಲ್ಲ ನಾವು ಕಟ್ಸಿದ್ದೆ ಅಲ್ವಾ? ಸರ್, ಈಗ ಕೆಂಪೇಗೌಡ ಜಯಂತಿ ಸಮಯದಲ್ಲಿ ಗಲಾಟೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ BJP ಅವರು ಏನ್ ಹೇಳ್ತಿದ್ದಾರೆ, ಪ್ರಚೋದನೆ ಮಾಡಿದವ್ರ ವಿರುದ್ಧ ಕ್ರಮ ಆಗ್ಬೇಕಲ್ಲ. ಎಲ್ಲಿ ಅರೆಸ್ಟ್ ಆಗಿರೋದು? ಚಿಕ್ಕಬಳ್ಳಾಪುರ. ನೋಡಿ, ಯಾರೇ ಇದ್ರು ಕಂಪ್ಲೇಂಟ್ ಕೊಟ್ಟರೆ ತಗೋತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ವಿ ವಿಲ್ ಸಿ. ಬೆಂಗಳೂರಲ್ಲಿ 2 ಮಹಿಳೆಯರ ಕೊಲೆ ಆಗಿದೆ 2 ಗಂಟೆಗಳಲ್ಲಿ, 2 ಪ್ರತ್ಯೇಕ ಕೇಸ್ಗಳು. ಇದನ್ನ ವಾಪಸ್ಸು ಕಡಿಮೆ ಮಾಡೋದಕ್ಕೆ ಏನು ಪ್ರಯತ್ನ ಇಲ್ಲ? ನೋಡಿ, ಈಗ ಕಳೆದ 1 ವಾರದಲ್ಲಿ ಕೆಲವು ಭೀಕರ ಹತ್ಯೆಗಳು ನಡೆದಿದ್ದು ನಿಜ. ಆದರೆ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವೆಲ್ಲನೂ ಕೂಡ ಪರಿಚಿತರೇ ಮಾಡಿರೋದು. ಯಾರೂ ಅಪರಿಚಿತರು ಅಥವಾ ಈ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದ್ರು. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋದು ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ಈಗ ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು. ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಬರಗಾಲ ಹತ್ರ ಬರ್ತಿದೆ, VBG ರಾಮ್ಜಿ ಜಾರಿ